ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇನ್ವೆಸ್ಟರ್ಸ್ ಮಿತ್ರ ಚಾನಲ್ಗೆ ಸ್ವಾಗತ. ಈ ವಾರದ ಹೈಲೈಟ್ ಮೇಯ್ನಾಗಿ ಬಜೆಟ್ ಆಗಿದೆ. ಬಜೆಟಿನ ಸಾರಾಂಶ ಏನು, ಅದರಲ್ಲಿ ಮುಖ್ಯವಾಗಿ ಏನಿದೆ, ಅದರ ಹೈಲೈಟ್ಸ್ ಎಲ್ಲ ತುಂಬ ಜನಗಳು ಮಾತಾಡ್ತಾರೆ. ಅದರ ಪೂರ್ತಿ ಪರ ವಿರೋಧ ಎಲ್ಲದನ್ನು ತುಂಬ ಜನ ಸೋಷಿಯಲ್ ಮೀಡಿಯಾ ಅಲ್ಲಿ ಟಿ ವಿಗಳಲ್ಲಿ ಮಾತಾಡಿದ್ದಾರೆ. ಟಿ ವಿ ನೈನಲ್ಲಿ ರಂಗನವ್ರು ಕೂಡ ತುಂಬ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ಥರ ಅದು ಸ್ಟಾಕ್ ಮಾರ್ಕೆಟ್ಗೂ ಹೇಗೆ ಬೆನಿಫಿಟ್ ಆಗುತ್ತೆ, ಏನು ಸ್ಟಾಕ್ಸ್ ಯಾವ ಸೆಕ್ಟರ್ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಸೋಷಿಯಲ್ ಮೀಡಿಯಲ್ಲಿ ಬೇಕಾದಷ್ಟು ವೀಡಿಯೋಗಳಿದೆ. ಹಾಗಾಗಿ ನಾವು ಲಾಂಗ್ ಇನ್ವೆಸ್ಟ್ಮೆಂಟ್ ಪ್ರಕಾರ ಈ ಬಜೆಟ್ ಹೇಗೆ ಯೂಸ್ ಆಗುತ್ತೆ, ಹೇಗೆ ನಮಗೆ ಸಾಧಕ ಆಗುತ್ತೆ ಅನ್ನೋದನ್ನು ನೋಡೋಣ. ಬೇಸಿಕ್ಕಾಗಿ ಬಜೆಟ್ ಅಂದರೆ ಏನು? ಬಜೆಟ್ ಅಂದರೆ ಸಿಂಪಲ್ ಟರ್ಮ್ಸ್ ಹೇಳಬೇಕಾದ್ರೆ ನಾವು ಬರೋ ಅಂಥ ಆದಾಯ ಎಷ್ಟಿದೆ, ಅದರಲ್ಲಿ ನಾವು ಎಷ್ಟು ವೆಚ್ಚ ಮಾಡ್ತೀವಿ, ಯಾವುದಕ್ಕೋಸ್ಕರ ವೆಚ್ಚ ಮಾಡ್ತೀವಿ ಅಂತ ವಿಂಗಡಿಸ್ಕೊಳ್ಳೋದೇ ಬಜೆಟ್. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋದು ನಮಗೆ ಬರೋವಂಥ ಒಟ್ಟು ಆದಾಯ. ಅದರಲ್ಲಿ ಮೇಯ್ನಾಗಿ 22% ಇನ್ಕಮ್ ಟ್ಯಾಕ್ಸಿಂದ ಬರ್ತಾ ಇದೆ. ಹಾಗೆ GST ಇಂದ 18%, ಕಾರ್ಪೊರೇಷನ್ ಟ್ಯಾಕ್ಸಿಂದ 17%, ಹಾಗೆ ಇತರಗಳಿಂದ ಅರೌಂಡ್ 15%. ನೆಕ್ಸ್ಟು ಮೇಯ್ನಾಗಿ ಬಾರೋಯಿಂಗ್ ಆನ್ ದ ಅದರ್ ಲಯಬಿಲಿಟೀಸ್ 24% ಇದೆ. ಅಂದರೆ ಮೇಯ್ನಾಗಿ ನಾವು ಮಾಡ್ತಾಯಿರೋ ಸಾಲ. ಇದರಲ್ಲಿ ಎಷ್ಟು ಸ್ಪೆಂಡ್ ಮಾಡ್ತಾಯಿದ್ದೀವಿ? 20% ಇಂಟ್ರೆಸ್ಟೇ ಪೇ ಮಾಡ್ತಾಯಿದ್ದೀವಿ. ನಾವು ಏನು ಸಾಲ ತೊಗೋತಾ ಇದ್ದೀವಿ ಅದಕ್ಕೆ ಇಂಟ್ರೆಸ್ಟ್ ಕಟ್ತಾ ಇರೋದು 20% ಕಟ್ತಾಯಿದ್ದೀವಿ. ಮತ್ತು ಇನ್ನು ನೆಕ್ಸ್ಟಲ್ಲಿರೋದು 22% ಸ್ಟೇಟ್ ಆ್ಯಂಡ್ ಶೇರ್ ಆಫ್ ಟ್ಯಾಕ್ಸ್ ಆ್ಯಂಡ್ ಡ್ಯೂಟೀಸ್, ಅದರಲ್ಲಿ 22% ಹೋಗ್ತಾ ಇದೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೆಂಟ್ರಲ್ ಸಪೋರ್ಟ್ ಸ್ಕೀಮ್ಗೆ, ಇಲ್ಲಾಂದರೆ ಸಬ್ಸಿಡಿಗೆ, ಡಿಫೆನ್ಸ್ಗೆ ಒಂದು 8%, ಮತ್ತು ಫೈನಾನ್ಸ್ ಕಮಿಷನ್ಗೊಂದು 8%, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ ಈಗ ತುಂಬ ಸ್ಕೀಮ್ಗಳು ಸೆಂಟ್ರಲಿಂದ ತರ್ತಾರಲ್ಲ, ಅಗ್ರಿಕಲ್ಚರ್ಗಾಗಿರ್ಬೋದು, ಬೇರೆ ಬೇರೆ ಈಗ ಚಿಕ್ಕ ಹೆಣ್ಮಕ್ಕಳಿಗೆ ಈ ಥರದೆಲ್ಲ ಸ್ಕೀಮ್ಗೆಲ್ಲದಕ್ಕೆ ಸೇರಿ 8% ಹೋಗ್ತಾ ಇದೆ. ಅದರ್ ಎಕ್ಸ್ಪೆಂಡಿಚರ್ ಒಂದು 8%, ಪೆನ್ಷನ್ಗೆ ಒಂದು 4% ಹೋಗುತ್ತೆ. ಇದನ್ನೆಲ್ಲ ನೋಡಿದ್ರೆ ನಮಗೇನು ಉಪಯೋಗ? ನೋಡಿ, ಯಾವಾಗಲೂ ನಮಗೆ ಎಷ್ಟು ಬರ್ತಾ ಇದೆ ವರಮಾನ, ಅದರಲ್ಲಿ ನಾವೆಷ್ಟು ಖರ್ಚು ಮಾಡ್ತಾಯಿದ್ದೀವಿ ಅನ್ನೋದು ತಿಳ್ಕೊಂಡ್ರೆ ನಾವು ಮುಂದೆ ಬೆಳೀತಾ ಇದ್ದೀವಾ ಇಲ್ಲ ಇನ್ನು ಹಿಂದುಳಿದೀವ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಅಕಸ್ಮಾತ್ ನಮಗೆ 100 ರೂಪಾಯಿ ವರಮಾನ ಇದೆ, ನಾವು ಮೇ ಬಿ ಕೆಲ್ಸಕ್ಕೆ ಹೋಗೋದ್ರಲ್ಲಿ ಅಲ್ಲಿ ಇಲ್ಲಿ ಒಂದು 80 ರೂಪಾಯಿ ಸಿಗುತ್ತೆ, ಬೇರೆ ಇನ್ಯಾವುದೋ ಒಂದು ಬಾಡಿಗೆ ಗೀಡಿಗೆ ಅಂತೇನೋ ಒಂದು 20 ರೂಪಾಯಿ ಅಂತ ಇಟ್ಕೊಳ್ಳಿ. ಒಟ್ಟು 100 ರೂಪಾಯಿ ಬರ್ತಾ ಇದೆ. ಬಟ್ ಆದರೆ ನಾನು ಅದರಿಂದ ವೆಚ್ಚ ಮಾಡ್ತಾ ಇರೋದು 120 ರೂಪಾಯಿ ಆದರೆ 20 ರೂಪಾಯಿ ನನಗೆ ಎಕ್ಸ್ಟ್ರಾ ಆಯಿತು. ಅವಾಗ ನಾನೇನು ಮಾಡಬೇಕು, 20 ರೂಪಾಯಿನ ಸಾಲ ತೊಗೋಬೇಕು. ಸಾಲ ತೊಗೊಂಡ್ಮೇಲೆ ಮತ್ತೆ ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ನಾನು ವೆಚ್ಚ ಮಾಡೋದು ಜಾಸ್ತಿ ಮಾಡಿ ಮತ್ತು ಅದಕ್ಕೆ ಬಡ್ಡಿನೂ ಕಟ್ಟೋ ಥರ ಆದರೆ ಬೆಳೆಯೋದು ಅನ್ನೋದು ಯಾವತ್ತಿಗೂ ಇರೋದಿಲ್ಲ. ಯಾವತ್ತೂ ಏನಾಗುತ್ತೆ, ಸಾಲ ಆಗ್ತಾನೇ ಹೋಗುತ್ತೆ. ಸುಮಾರು ಒಂದು 10-12 ವರ್ಷಗಳಿಂದ ಆಲ್ಮೋಸ್ಟ್ ಎವ್ರಿ ಬಜೆಟ್ ಸಾಲದಲ್ಲೇ ಫಿಸಿಕಲ್ ಡೆಫಿಸಿಟ್ ಅಂತಾರೆ. ಫಿಸಿಕಲ್ ಡೆಫಿಸಿಟಲ್ಲೇ ಹೋಗ್ತಾ ಇದೆ. ಈ ಫಿಸಿಕಲ್ ಡೆಫಿಸಿಟ್ ನೋಡಿದ್ರೆ ಆಲ್ಮೋಸ್ಟ್ ನಮಗೆ ಆ್ಯಾವ್ರೇಜ್ ಆಗಿ 5ರಿಂದ 6ವರೆಗೂ, ಇಲ್ಲ 5ರಿಂದ 5.5 ಆ ಥರ ಬರುತ್ತೆ. 2007-2008 ಟೈಮಲ್ಲಿ ಆದಷ್ಟು ಕಡಿಮೆ ಇದೆ. ಬಟ್ ಇಮಿಡಿಯೇಟಾಗಿ ಆ ಟೈಮಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಇತ್ತು, ಇಮಿಡಿಯೇಟಾಗಿ 6ವರೆಗೂ ಶೂಟ್ ಆಗಿದೆ. ಬಟ್ ಅಗೇನ್ ಈಗ 6.4 ಫಿಸಿಕಲ್ ಡೆಫಿಸಿಟ್ ಅಗೇನ್. ಮತ್ತು ಪ್ಯಾಂಡಮಿಕ್ ಟೈಮಲ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆದರೂ ಮತ್ತೆ ಇಮಿಡಿಯೇಟಾಗಿ ಅದಾದಮೇಲೆ ಶೂಟಪ್ ಆಗಿದೆ. ನಿಧಾನಕ್ಕೆ ಕೆಳಗಡೆ ಬರ್ತಾ ಇದೆ ಫಿಸಿಕಲ್ ಡೆಫಿಸಿಟ್. ಬಟ್ ಫಿಸಿಕಲ್ ಡೆಫಿಸಿಟ್ ಅಂದರೆ ನಾವು ತೊಗೊತಾ ಇರೋ ಸಾಲ ಯಾವಾಗಲೂ ಜಾಸ್ತಿನೇ ಇದೆ. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ರೀಸೆಂಟಾಗಿ RBI ರೇಟ್ ಕಟ್ ಮಾಡಿದೆ, ಇಂಟ್ರೆಸ್ಟ್ ರೇಟು. ಅದು 6.5 ಇದ್ದಿದ್ದು 6.25 ತೊಗೊಂಬಂದಿದ್ದಾರೆ. ಹಾಗಿದ್ದರೆ ಕೆಲಸ ಮಾಡುತ್ತೆ ಈ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದಾಗ? ಎಕಾನಮಿ ರೈಸ್ ಆಗುತ್ತಾ? ಏನು ಇಂಪ್ಯಾಕ್ಟ್ ಆಗುತ್ತೆ ಇದರಿಂದ ಅಂತ ನೋಡೋಣ. ಸೈಕಲಲ್ಲಿ ಈಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದರೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದಾಗ ಏನಾಗುತ್ತೆ, ಯೂಶ್ವಲಾಗಿ ಇವಾಗ ನಿಮಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಸಿಗ್ತಾ ಇದೆ, ಏನು ಮಾಡ್ತೀರಾ,
ಸೊ ಸಾಲ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಸಾಲ ತೊಗೊಳ್ಳೋದು ಜಾಸ್ತಿ ಆಗುತ್ತೆ. ಸೊ ಬಾರೋಯಿಂಗು ನಿಮಗೆ ಜಾಸ್ತಿ ಆಗುತ್ತೆ. ಬಾರೋಯಿಂಗ್ ಜಾಸ್ತಿ ಆದಾಗ ಸ್ಪೆಂಡಿಂಗ್ ಜಾಸ್ತಿ ಆಗುತ್ತೆ. ಹೇಗೆ ಸ್ಪೆಂಡಿಂಗ್ ಆಗೋಕ್ಕೆ ಸಾಧ್ಯ? ಈಗ ನಿಮಗೆ ಕಡಿಮೆಗೆ ಲೋನ್ ಸಿಗ್ತಾ ಇದೆ ಅಂದ್ಕೊಳ್ಳಿ. ಏನು ಮಾಡ್ತೀರಾ? ಕಡಿಮೆಗೆ ಲೋನ್ ಸಿಗ್ತಾ ಇರೋದ್ರಿಂದ ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಳ್ಳೋದು, ಈ ಥರ ಮನೆ ಕಟ್ಟೋ ಉದ್ದೇಶ ಇದ್ದರೆ ಅವಾಗ ಏನು ಮಾಡ್ತೀರಾ? ಓಕೆ, ಈಗ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ, ಲೋನ್ ತೊಗೊತೀನಿ, ಅದರಿಂದ ಮನೆ ಕಟ್ತೀನಿ ಅನ್ನೋದು ಎಲ್ಲ ಆಲೋಚನೆ ಬರುತ್ತೆ. ಸೊ ಮತ್ತು ಬ್ಯಾಂಕಲ್ಲಿ ಬಾರೋಯಿಂಗ್ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಏನು ಮಾಡುತ್ತೆ, ಮನೆ ಕಟ್ಟಬೇಕಾದ್ರೆ ಓವರಾಲ್ ಆಗಿ ಎಕಾನಮಿ ಗ್ರೋತ್ ಬೆಳೆಯುತ್ತೆ. ಹೇಗೆ ಬೆಳೆಯುತ್ತೆ? ಸೊ ಈಗ ಮನೆ ಕಟ್ಟೋದು ಅಂದರೆ ಅದಕ್ಕೆ ತುಂಬ ಕಡೆಯಿಂದ ಮೆಟೀರಿಯಲ್ ತೊಗೋತೀವಿ. ಸೊ ಮನೆ ಕಟ್ಟೋದ್ರಿಂದ ಏನಾಗುತ್ತೆ, ಫಸ್ಟು ತುಂಬ ಜನಕ್ಕೆ ಕೆಲಸಗಳು ಸಿಗುತ್ತೆ. ಹಾಗೆ ಸ್ಟೀಲು, ಸಿಮೆಂಟು, ಇಟ್ಟಿಗೆಗಳು, ಮರಳು, ಮತ್ತು ಇನ್ನು ಗ್ರಾನೈಟು, ಗ್ಲಾಸ್ ಟೈಲ್ಸು, ಫಿಟ್ಟಿಂಗ್ಸು, ಪ್ಲಮ್ಮಿಂಗು, ಈ ಥರ ಸುಮಾರು ಇದರಲ್ಲಿ ಖರ್ಚು ಮಾಡ್ತೀವಿ. ಸೊ ಹಾಗೆ ಮಾಡ್ತಾ ಏನಾಗುತ್ತೆ, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ಪ್ರತಿಯೊಂದು ವಸ್ತುನ ತಗೊಳ್ಳೋದು ಬೆಲೆ ಏನಿರುತ್ತೆ ಅದು ಸ್ವಲ್ಪವಾಗಿ ಮೇಲೆ ಹೋಗ್ತಾ ಇರುತ್ತೆ. ಇದನ್ನೇ ಇನ್ಫ್ಲೇಷನ್ ಅಂತೀವಿ. ಸೊ ಇನ್ಫ್ಲೇಷನ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಈ ವರ್ಷ ಮೇ ಬಿ ನಾವೊಂದು kg ಅಕ್ಕಿ ತೊಗೊಳ್ಳೋದಾದರೆ ₹70 ಇರೋದು, ನೆಕ್ಸ್ಟ್ ವರ್ಷ ಇದೇ ಟೈಮ್ಗೆ ಅದೇ 1 kg ಅಕ್ಕಿ ತೊಗೊಳ್ಳೋಷ್ಟರಲ್ಲಿ ಅದು ಮೇ ಬಿ ₹80-85 ಆಗುತ್ತೆ. ಸೊ ಇನ್ಫ್ಲೇಷನ್ ಎಷ್ಟಾಯಿತು? ₹15 ಇನ್ಫ್ಲೇಷನ್ ಆಯಿತು. ಸೊ ಈ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದ್ದಂಗೆ ಏನಾಗುತ್ತೆ, ಜನ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಸೊ ಖರ್ಚು ಮಾಡೋದು ಮತ್ತು ನಿಧಾನಕ್ಕೆ ಕಡಿಮೆ ಮಾಡ್ತಾ ಹೋಗ್ತಾರೆ. ಮತ್ತು ಇನ್ಫ್ಲೇಷನ್ನ ಕಂಟ್ರೋಲ್ ತೊಗೊಂಬರ್ಬೇಕಾದ್ರೆ ಗೌರ್ಮೆಂಟ್ ಏನು ಮಾಡಬೇಕು, ಮತ್ತು ಇಂಟ್ರೆಸ್ಟ್ ರೇಟು ಮತ್ತು ಲೈಟಾಗಿ ಜಾಸ್ತಿ ಮಾಡ್ತಾರೆ. ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ, ಮತ್ತು ನಿಮಗೆ ಸಿಗ್ತಾ ಇರೋ ಲೋನ್ ಬೆಲೆ ಜಾಸ್ತಿ ಆಗುತ್ತೆ. ಸೊ ಆ ಟೈಮಲ್ಲಿ ತುಂಬ ಜನ ಲೋನ್ ತೊಗೊಳಕ್ಕೆ ಹೋಗಲ್ಲ, ಲೋನ್ ತೊಗೊಳ್ಳೋದು ಕಡಿಮೆ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂತ ದೊಡ್ಡದಾಗಿ ಏನೂ ಆಗೋಲ್ಲ. ಸೊ ನಿಮಗೆ ಲೋನ್ ಹೇಗೆ ಜಾಸ್ತಿ ಆಗುತ್ತೆ ಆ ಥರ ನೀವು ಬ್ಯಾಂಕಲ್ಲಿ ಸೇವಿಂಗ್ ಏನಿಡ್ತೀರ ಅದು ಸ್ವಲ್ಪ ಲೈಟಾಗಿ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಸಿಗ್ತಾ ಇರೋ ಇಂಟ್ರೆಸ್ಟ್ ರೇಟ್. ಸೊ ಅವಾಗೇನಾಗುತ್ತೆ, ಜನ ಇನ್ವೆಸ್ಟ್ ಮಾಡೋದಕ್ಕಿಂತ ಬ್ಯಾಂಕಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹಾಗಾಗಿ ನಿಮಗೆ ಓವರಾಲ್ ಆ ಸೇವಿಂಗ್ ಅಕೌಂಟಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸಾಲ ತೊಗೊಳ್ಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗೇನಾಗುತ್ತೆ, ಈ ಓವರಾಲ್ ಇನ್ವೆಸ್ಟ್ಮೆಂಟ್ ಏನೇನು ನಡೆಯುತ್ತೆ, ಇಲ್ಲ ಖರ್ಚುಗಳೇನು ನಡೀತಾ ಇರುತ್ತೆ, ಆ ಸೈಕಲ್ಲು ಮತ್ತೆ ಕಡಿಮೆ ಆಗುತ್ತೆ. ಅಂದರೆ ಮಾರ್ಕೆಟಲ್ಲಿ ಹಣ ಓಡಾಡುತ್ತಲ್ಲ, ಆ ಸರ್ಕ್ಯುಲೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ಸರ್ಕ್ಯುಲೇಷನ್ ಯಾವಾಗ ಕಡಿಮೆ ಆಗುತ್ತೆ, ಓವರಾಲ್ ಕಾಸು ಫ್ಲೋ ಕಡಿಮೆ ಆಗುತ್ತೆ. ಫ್ಲೋ ಕಡಿಮೆ ಆದಾಗ ನಿಮ್ಗೆ ಇನ್ಫ್ಲೇಷನ್ನು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಸೊ ನಿಮಗೆ ಏನಾಗುತ್ತೆ, ಮತ್ತು ಕಂಪ್ನಿಗಳು ಅವ್ರ ಪ್ರಾಫಿಟ್ನ ಕಡಿಮೆ ಮಾಡ್ಕೋತಾರೆ. ಆ ಪ್ರಾಫಿಟ್ನ ಕಡಿಮೆ ಮಾಡ್ಕೊಂಡು ಸೇಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ಮಾಡಬೇಕಾದ್ರೆ ನಿಮಗೇನಾಗುತ್ತೆ, ಮತ್ತು ಸ್ವಲ್ಪವರೆಗೂ ಇನ್ಫ್ಲೇಷನ್ ರೇಟ್ ಕಡಿಮೆ ಬೀಳುತ್ತೆ. ಸೊ ಇನ್ಫ್ಲೇಷನ್ ರೇಟ್ ಯಾವಾಗ ಕಡಿಮೆ ಬೀಳ್ತಾ ಇದೆ, ಹಾಗೆ ಥರ ಕಂಪ್ನಿಗಳು ಲಾಸ್ ಆಗೋಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಅವ್ರು ಏನು ತಯಾರಿಸ್ತಾ ಇದ್ದಾರೆ ಅದು ಹೆಚ್ಚಿಗೆ ಮಾರಾಟ ಆಗೋಲ್ಲ. ಸೊ ಮತ್ತೆ ಅದನ್ನ ಬೂಸ್ಟ್ ಮಾಡೋದಕ್ಕೆ RBI ಮತ್ತೆ ರೇಟ್ನ ರೈಸ್ ಮಾಡಬೇಕಾಗುತ್ತೆ, ಡಿಕ್ರೀಸ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಸೈಕಲಲ್ಲಿ ಹೋಗ್ತಾ ಇರುತ್ತೆ. ಹಾಗಿದ್ದರೆ ಈಗ ರೆಪೋ ರೇಟ್ ಕಟ್ ಆಗಿದೆ ಮತ್ತು ಬಜೆಟು ಚೆನ್ನಾಗಿದೆ. ಹಾಗಿದ್ರೆ ಮಾರ್ಕೆಟಲ್ಲೆಲ್ಲ ಪಾಸಿಟಿವ್ ಇರಬೇಕು, ಮೇಲಕ್ಕೆ ಹೋಗುತ್ತಾ ಮಾರ್ಕೆಟು ಅಂದರೆ ಅದು ಹೇಳೋಕ್ಕಾಗಲ್ಲ. ಸೊ ಈ ಬೇರೆ ಮೈಕ್ರೋ ಎಕನಾಮಿಕ್ಸ್ ಲೈಕ್ ಇನ್ನು ಡಾಲರ್ ಪ್ರೈಸ್ ಹೈಯಲ್ಲೇ ಇದೆ, ನಿಮಗೆ ರೆಪೋ ರೇಟ್ USದು ಅಟ್ರಾಕ್ಟಿವ್ ಆಗೇ ಇದೆ, ಕೂಲ್ ಆಫ್ ಆಗ್ತಾ ಇದೆ. ಬಟ್ ಅಂದ್ಕೊಂಡಿದ್ದಷ್ಟು ಲೋ ಏನಾಗಿಲ್ಲ, ರುಪಿ ವ್ಯಾಲ್ಯೂ ಬೀಳ್ತಾ ಇದೆ, ಕ್ರೂಡ್ ಆಯಿಲ್ಗೆ ಇನ್ನೂ ಡಿಮ್ಯಾಂಡ್ ಇದೆ. ಸೊ ನೆಕ್ಸ್ಟು ಇನ್ನೊಂದು ಬಿಗ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗೋದಂದರೆ ಟ್ರಂಪ್ ಸ್ಟೇಟ್ಮೆಂಟ್ ಈಗ ಸೆನ್ಸೇಷನಲ್ ಆಗಿದೆ. ಸೊ ಏನಾಗ್ತಾಯಿದೆ, ಟ್ರಂಪ್ ಪ್ರತಿ ಸಾರಿ ಬಂದು ಓಕೆ ನಾನು ಟಾರಿಫ್ ಹಾಕ್ತೀನಿ ಅಂದಾಗ ಮತ್ತೆ ಮಾರ್ಕೆಟ್ ಸ್ವಲ್ಪ ಲೈಟಾಗಿ ಕಡಿಮೆ ಬೀಳುತ್ತೆ. ಇಲ್ಲ ನಾನು ಇನ್ನು 6 months ಮುಂದೂಡ್ತಾ ಇದ್ದೀನಿ, ಇಲ್ಲ ಆಮೇಲೆ ಮತ್ತೆ ಅದನ್ನ ನೋಡ್ತೀನಿ ಅಂದಾಗ ಮತ್ತೆ ಮಾರ್ಕೆಟ್ ಸ್ವಲ್ಪ ಲೈಟಾಗಿ ಪಾಸಿಟಿವ್ ಮೂಮೆಂಟ್ಗೆ ಹೋಗ್ತಾ ಇದೆ. ಸೊ ಇದು ಹೀಗೆ ಹೋಗ್ತಾ ಇರುತ್ತೆ. ಸೊ ಟ್ರಂಪು ಏನಾದರೂ ಒಂದು ಸ್ಟೇಟ್ಮೆಂಟ್ ಮಾಡ್ತಾನೆ ಇರ್ತಾರೆ, ಅದನ್ನ ಕವರ್ ಮಾಡೋದಕ್ಕೆ ಇಲ್ಲಿಂದ ಮತ್ತೆ ನಮ್ಮ ಗೌರ್ಮೆಂಟು ಕೂಡ ಏನಾದರೂ ಒಂದು ಹೊಸ ಸ್ಟೆಪ್ ತೊಗೊಳ್ತಾ ಇರುತ್ತೆ. ಓಕೆ ನಾವು ಇಂಪೋರ್ಟ್ನ ಟ್ಯಾಕ್ಸ್ ಕಡಿಮೆ ಮಾಡ್ತಾಯಿದ್ದೀವಿ,
ಇಲ್ಲಾಂದರೆ ನಾವು ಟಾರಿಫ್ ಕಡಿಮೆ ಆಗ್ತಾಯಿದ್ದೀವಿ ಅವ್ರ ಮೇಲೆ ಅಂತ ಹೇಳಿದಾಗ ಮತ್ತೆ ಮಾರ್ಕೆಟ್ ಸ್ವಲ್ಪ ಸ್ಟ್ರೆಂತ್ ಕಾಣುತ್ತೆ, ಮತ್ತೆ ಬೆಳೆಯುತ್ತೆ. ಸೊ ಈ ಸೈಕಲ್ ಆಲ್ಮೋಸ್ಟ್ ಇನ್ನೊಂದು ವರ್ಷ ಇಲ್ಲ 2 ವರ್ಷ ಸೈಡ್ ವೇಲ್ ಇರೋ ಚಾನ್ಸಸ್ ಇದೆ. ಹಾಗೆ FII ಸೆಲ್ಲಿಂಗ್ಸು ಕಂಟಿನ್ಯೂಸ್ ಆಗಿ ಇನ್ನೂ ಸೆಲ್ ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 4 ತಿಂಗಳಿಂದ. ಹಾಗೆ ಕಂಪ್ನೀಸ್ ರಿಸಲ್ಟ್ಸ್ ಕಡೆ ಬರೋದು ಕಡೆ ಆದರೆ ಟೈಟಾನ್ Q3 ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ ನೆಟ್ ಪ್ರಾಫಿಟ್ 0.6% ಕೆಳಗಡೆ ಹೋಗಿದೆ. ಬಟ್ ಓವರ್ ಆಲ್ ರೆವೆನ್ಯೂ ಅರೌಂಡ್ 25% ಇಯರ್ ಆನ್ ಇಯರ್ ರೈಸ್ ಆಗಿದೆ. ಟಾಟಾ ಪವರ್ದಾದರೆ Q3 ಪ್ರಾಫಿಟ್ ಅದರದ್ದು ಬಂದಿದೆ 10% ಪ್ರಾಫಿಟ್ ಅಪ್ಪಲ್ಲಿದೆ. ರೆವೆನ್ಯೂ ಅರೌಂಡ್ 3% ಅದು ಮೇಲಕ್ಕೆ ಹೋಗಿದೆ, ಪಾಸಿಟಿವ್ ಸೈನ್ಸ್. ಸ್ವಿಗ್ಗಿ ಅದು ಆಲ್ಮೋಸ್ಟ್ ಅರೌಂಡ್ 6% ಡೌನಲ್ಲಿದೆ. ಸ್ವಿಗ್ಗಿ ಮತ್ತು ಝೊಮ್ಯಾಟೋದು ರಿಸಲ್ಟ್ ಅದು ನೆಗೆಟಿವಲ್ಲೇ ಬಂದಿದೆ. ಅದಾಗಲೇ ಝೊಮ್ಯಾಟೋದು ಹೆಸರು ಕೂಡ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಝೊಮ್ಯಾಟೋಗೆ ಮೇಯ್ನಾಗಿ ಹೆಸರಿಂದನೇ ತುಂಬ ಜನ ಐಡೆಂಟಿಫೈ ಮಾಡ್ತಾಯಿದ್ರು. ಆ್ಯಪ್ ಹೆಸರಲ್ಲಿ ಇನ್ನೂ ಹಾಗೆ ಇರುತ್ತೆ, ಬಟ್ ಮೇನ್ ಕಂಪ್ನಿ ಅಂದರೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕಂಪ್ನಿ ಹೆಸರು ಮಾತ್ರ ಚೇಂಜ್ ಆಗುತ್ತೆ ಅನ್ನೋ ಥರ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ನೋಡಬೇಕು. ಮತ್ತು ಈಗ ITC ರಿಸಲ್ಟ್ಸ್ ಕೂಡ ಬಂದಿದೆ. ಅದರದ್ದು ಒಂದು 7% ರೆವೆನ್ಯೂ ಪ್ರಾಫಿಟ್ ಕಡಿಮೆ ಆಗಿದೆ. ರೆವೆನ್ಯೂ ಅರೌಂಡ್ 6% ಜಾಸ್ತಿ ಆಗಿದೆ. ಇವರು ಮತ್ತು ಪ್ರಸಮ ಅನ್ನೋ ಒಂದು ಕಂಪ್ನಿನ ಅಕ್ವೈರ್ ಮಾಡೋದಕ್ಕೆ ನೋಡ್ತಾರೆ. ಸೊ ಈ ಪ್ರಸಮ ಬಂದು ಮೇಯ್ನಾಗಿ ಈ ಫಾಸ್ಟ್ ಫುಡ್ ಪ್ರಿಪ್ರೇಷನ್ ಇದರಲ್ಲಿದ್ದಾರೆ. ಸೊ ಆಲ್ರೆಡಿ ITC ಹೋಟೆಲ್ FMCGಯಲ್ಲಿ ಚೆನ್ನಾಗಿ ಮಾಡ್ತಾಯಿದೆ, ಬಟ್ ಇನ್ನೂ ಫರ್ದರ್ ಎಕ್ಸ್ಪ್ಯಾನ್ಷನ್ಗೆ ಟ್ರೈ ಮಾಡ್ತಾಯಿದ್ದಾರೆ. ಇಟ್ ಕ್ಯಾನ್ ಬಿ ಎ ಪಾಸಿಟಿವ್ ನ್ಯೂಸ್. ಹೀರೋ ಮೋಟರ್ಸ್ ಅವ್ರದ್ದು ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ 12% ಅಪ್ಸೈಡಲ್ಲಿದೆ. ₹100 ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದ್ದಾರೆ ಒಂದೊಂದು ಶೇರ್ಗೂ. 10th ರಿಸಲ್ಟ್ ಬಂದಿದೆ, ಅದು ಪಾಸಿಟಿವಲ್ಲಿದೆ. ಓವರಾಲ್ Q3 ರಿಸಲ್ಟ್ಸಲ್ಲಿ ತುಂಬ ಕಂಪ್ನಿಗಳು ನೋಡಿದ್ರೆ ಪ್ರಾಫಿಟ್ ಮಾರ್ಜಿನ್ ಎಲ್ಲ ಪೋಸ್ಟ್ ಮಾಡ್ತಾಯಿದೆ. ಬಟ್ ಆದರೆ ತುಂಬ ದೊಡ್ಡ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪ್ನೀಸು ಪ್ರಾಫಿಟ್ ತೋರಿಸ್ತಾ ಇರೋದು ಜನಕ್ಕೆ ಐದರ್ ಇನ್ಕ್ರಿಮೆಂಟ್ ಕೊಡದೆ ಅದನ್ನು ಪ್ರಾಫಿಟಾಗಿ ತೋರಿಸ್ತಾ ಇದ್ದಾರೆ, ಇಲ್ಲಾಂದರೆ ಅದನ್ನು ಜಾಬಿಂದ ತೆಗೆದಾಕಿ ಪ್ರಾಫಿಟಾಗಿ ತೋರಿಸ್ತಾ ಇದ್ದಾರೆ. ಇದರಿಂದ ಗುಡ್ ಸೈನ್ ಅಂತೂ ಅಲ್ಲ ಎಕನಾಮಿಕ್ ಗ್ರೋತ್ಗೆ. ಸೊ ಒಂದು ಅವ್ರ ಗ್ರೋತಲ್ಲಿ ಕಾನ್ಫಿಡೆಂಟ್ ಇದ್ದರೆ ಇನ್ನು ಜಾಸ್ತಿ ಜನ ತೊಗೋಬೇಕು, ಅವ್ರನ್ನ ಹೈಕ್ ಕೊಟ್ಟು ರಿಟೇನ್ ಮಾಡ್ಕೋಬೇಕು. ಸೊ ಜನ ನನಗಿನ್ನೂ ಇಷ್ಟೊಂದು ಜನ ಬೇಕಿಲ್ಲ ಅಂತ ತೆಗಿತಾ ಇದ್ದಾರೆ ಅಂದರೆ ಓವರಾಲ್ ಪ್ರಾಫಿಟಲ್ಲಿ ಸಮಥಿಂಗ್ ನಾಟ್ ಕಾನ್ಫಿಡೆಂಟ್ ಅನ್ನೋ ಥರ ಬರುತ್ತೆ. ನೋಡೋಣ ಹೇಗೆ ಪ್ಲೇ ಆಗುತ್ತೆ ಅಂತ. ಈಗಿರೋ ಸದ್ಯದ ಕಂಡೀಷನಲ್ಲಿ ಮಾರ್ಕೆಟ್ ಸೈಡ್ ವೇಸಲ್ಲಿದ್ದರೂ ಈ ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಮತ್ತು ಎಲ್ಲ ಮೈಕ್ರೋ ಎಕನಾಮಿಕ್ಸಿಂದ ಗೋಲ್ಡ್ ರೇಟ್ ಇನ್ನೂ ಮೇಲೆ ಹೋಗೋ ಚಾನ್ಸಸ್ ಇದೆ. ಮತ್ತು IT, ಫಾರ್ಮಾ ಈ ಕಂಪ್ನಿಗಳಿಗೆ ಒಳ್ಳೆ ಸ್ಕೋಪ್ ಇರುತ್ತೆ. ಈ ಎಕ್ಸ್ಪೋರ್ಟ್ ಬೇಸ್ಡ್ ಕಂಪ್ನೀಸ್ ಯಾವುದಿದೆ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡೋವಂಥದ್ದು ಲೈಕ್ ಹೀರೋ ಈ ಥರದಕ್ಕೆಲ್ಲ ಗ್ರೋತ್ ಚೆನ್ನಾಗಿರುತ್ತೆ ಮುಂದಕ್ಕೆ.